ಫಿನಾನ್ಸ್ ಕಿರುಕುಳ ತಡೆಗೆ ಸುಗ್ರೀವಾಜ್ಞೆ ಸಿದ್ಧವಾಗಿದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಿಎಂ ಸುಗ್ರೀವಾಜ್ಞೆ ಡ್ರಾಫ್ಟ್ ಅನ್ನು ಸಿದ್ಧಪಡಿಸಿ ಚರ್ಚಿಸಿದ್ದಾರೆ. ಮುಖ್ಯಮಂತ್ರಿಗಳು ಡ್ರಾಫ್ಟ್ ಅನ್ನು ರಾಜ್ಯಪಾಲರಿಗೆ ಕಳಿಸ್ತಾ ಇದ್ದಾರೆ. ರಾಜ್ಯಪಾಲರಿಗೆ ಕಳಿಸಿದ ತಕ್ಷಣ ಸುಗ್ರೀವಾಜ್ಞೆ ಆಗುತ್ತೆ ಅಂತ ಹೇಳಿದ್ದಾರೆ. ಆನೇಕಲ್ ತಾಲೂಕು ಕಚೇರಿ ಮುಂಭಾಗ ಮೈಕ್ರೋ ಫಿನಾನ್ಸ್ ಕಂಪನಿಗಳ ವಿರುದ್ಧವಾಗಿ ಪ್ರತಿಭಟನೆ ನಡೆಯಿತು. ಮೈಕ್ರೋ ಫಿನಾನ್ಸ್ ಕಂಪನಿಗಳು ಜನರ ರಕ್ತವನ್ನ ಹೀರ್ತಿವೆ, ಕಿರುಕುಳಕ್ಕೆ ಬೇಸತ್ತು ಜನ ಆತ್ಮಹತ್ಯೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ತನ್ನ ವಿರುದ್ಧ ಹಲವು ಆರೋಪವನ್ನು ಮಾಡಿದ್ದ ಯತ್ನಾಳ್ ಬಣದ ವಿರುದ್ಧ ವಿಜೇಂದ್ರ ಸಿಡಿದೆದ್ದಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಚುನಾವಣೆಯಾಗುತ್ತೆ, ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಯುತ್ತೆ, ಕೆಲವರ ಹೇಳಿಕೆಗಳಿಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ ಅಂತ ಹೇಳಿದ್ದಾರೆ. ಶ್ರೀರಾಮುಲು ಹಾಗೆ ವಿಜೇಂದ್ರ ನಡುವೆ ಅನುಭವದ ಕೊರತೆ, ಟಾಕ್ ಫೈಟ್ ಜೋರಾಗ್ತಾ ಇದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅನುಭವವಿಲ್ಲ ಎಂದಿದ್ದ ಶ್ರೀರಾಮುಲುಗೆ ಬಿವೈ ವಿಜೇಂದ್ರ ತಿರುಗೇಟನ್ನು ಕೊಟ್ಟಿದ್ದಾರೆ. ನಿಮ್ಮಷ್ಟು ನನಗೆ ಅನುಭವ ಏನೂ ಇಲ್ಲದಿರಬಹುದು, ಆದರೆ ಕಾರ್ಯಕರ್ತನಾಗಿ ನಂದೇ ಆದಂತ ಅನುಭವ ಇದೆ ಅಂತ ಹೇಳಿದ್ದಾರೆ. ಬ್ಯಾಂಕ್ ವಂಚನೆ ಕೇಸ್ನಲ್ಲಿ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ದೋಷಿ ಅಂತ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನು ನೀಡಿದೆ. ನಕಲಿ ಸಾಲಗಾರರ ದಾಖಲೆಯನ್ನ ಸೃಷ್ಟಿಸಿ 7.17 ಕೋಟಿ ಸಾಲವನ್ನು ಪಡೆದಿದ್ರು. ಸದ್ಯ 3 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯಾದರೆ ಜೈಲಿಗೆ ಹೋಗಲಿದ್ದಾರೆ. ಇಲ್ಲವಾದರೆ ಅಪರಾಧಿಗಳಿಗೆ ಜಾಮೀನು ಸಿಗೋ ಸಾಧ್ಯತೆ ಇದೆ. ಬಳ್ಳಾರಿ ಜಿಲ್ಲಾ ಬಿಜೆಪಿ ಕಚೇರಿಯನ್ನೇ ಬಾಡಿಗೆಗೆ ಕೊಟ್ಟ ಆರೋಪ ಕೇಳಿ ಬರ್ತಾ ಇದೆ. ಮೊನ್ನೆಯಷ್ಟೇ 2ನೇ ಬಾರಿಗೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ನೇಮಕಗೊಂಡ ಅನಿಲ್ ಮೋಕಾ ಸ್ನೇಹಿತನ ಬರ್ತ್ಡೇ ಕಾರ್ಯಕ್ರಮಕ್ಕೆ ಪಕ್ಷದ ಕಚೇರಿಯನ್ನು ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ಬಿಜೆಪಿ ನಾಯಕರು 3 ದಿನದ ಒಳಗಾಗಿ ಉತ್ತರವನ್ನ ಕೊಡಬೇಕು ಅಂತ ನೋಟಿಸ್ ನೀಡಿದ್ದಾರೆ. ಚಿಕ್ಕಮಗಳೂರು ತರೀಕೆರೆ ತಾಲೂಕಿನ ಬೈರನಾಯಕನಹಳ್ಳಿಯಲ್ಲಿ ಗ್ರಾಮದ ತೇಜುಕುಮಾರ್ ಎಂಬುವರ ಮನೆಯಲ್ಲಿ ಸಿಲಿಂಡರ್ ಗ್ಯಾಸ್ ಸೋರಿಕೆಯಾಗಿ ಸ್ಟವ್ಗೆ ಬೆಂಕಿ ತಗುಲಿದೆ. ಮನೆಯೊಳಗೆ ದಟ್ಟ ಹೊಗೆ ಆವರಿಸ್ತಾ ಇದ್ದಂತೆ ಮನೆಯಲ್ಲಿದ್ದರೂ ಹೊರಗೋಡಿ ಬಂದಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬೈಕ್ನಲ್ಲಿ ಡ್ರಾಪ್ ಕೊಟ್ಟು ಚಿನ್ನದ ಸರ ಕಿತ್ತು ಪರಾರಿಯಾಗ್ತಾ ಇದ್ದ ಇಬ್ಬರು ಆರೋಪಿಗಳಲ್ಲಿ ಒಬ್ಬನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸುವಲ್ಲಿ ಮಹಿಳೆಯರು ಯಶಸ್ವಿಯಾಗಿದ್ದಾರೆ. ದಾವಣಗೆರೆ ಚನ್ನಗಿರಿ ತಾಲೂಕಿನ ಕಾಕನೂರ ಚಿಕ್ಕಬೆನ್ನೂರ ಬಳಿ ಘಟನೆ ನಡೆದಿದ್ದು, ಕಳ್ಳನನ್ನ ಹಿಡಿಯುವಂತ ವೇಳೆ ಇಬ್ಬರು ಮಹಿಳೆಯರಿಗೆ ಗಾಯವಾಗಿದೆ. ಧಾರವಾಡ ಕಲಘಟಕಿ ತಾಲೂಕಿನ ಮಿಶ್ರಿಕೋಟಿ ಗ್ರಾಮದ ರೈತ ಈರಪ್ಪ ಅರಳಿಕಟ್ಟಿ ನೆಚ್ಚಿನ ಎತ್ತುಗಳಿಗೆ ಚಿನ್ನಾಭರಣವನ್ನ ತೊಡಿಸಿದ್ದಾರೆ. ಉಳುವಿ ಜಾತ್ರೆಗೆ ಹೋಗುವಾಗ 15 ತೊಲೆ ಬೆಳ್ಳಿಯಲ್ಲಿ 4 ನೆಕ್ಲೆಸ್ಗಳು ಇವುಗಳೆಲ್ಲವನ್ನು ಕೂಡ ಅಂದ್ರೆ ಆಭರಣಗಳನ್ನ ಮಾಡಿಸಿದ್ದಾರೆ ರೈತ. ದಕ್ಷಿಣ ಕನ್ನಡದ ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಗ್ರಾಮದಲ್ಲಿ ವಿಲಕ್ಷಣ ಘಟನೆಯೊಂದು ವರದಿಯಾಗಿದೆ. ಇಲ್ಲಿನ ಉಮೇಶ್ ಶೆಟ್ಟಿ ಎಂಬುವರ ಕುಟುಂಬಕ್ಕೆ ಅಗೋಚರ ಶಕ್ತಿಯ ಕಾಟ ಶುರುವಾಗಿದೆ. ಪತಿ ಪತ್ನಿ ಇಬ್ಬರು ಮಕ್ಕಳಿರುವಂತಹ ಕುಟುಂಬ ಕಂಗಾಲಾಗಿದೆ. ಮನೆಯೊಳಗೆ ಮಲಗಿದ್ದಾಗ ಪ್ರೇತಾತ್ಮ ಕುತ್ತಿಗೆ ಹಿಡಿಯುತ್ತಂತೆ. ಇನ್ನೂ ವಿಲಕ್ಷಣ ಅಂತ ಹೇಳಿದ್ರೆ ಮನೆಯೊಳಗೆ ಬಟ್ಟೆಗೆ ಆಗಾಗ ಬೆಂಕಿ ಬೀಳುತ್ತೆ. ಸ್ಟೀಲ್ ಲೋಟ ಪಾತ್ರೆಗಳು ಏಕಾಏಕಿ ಚಲ್ಲಾಪಿಲ್ಲಿ ಆಗುತ್ತೆ ಅಂತ ಕಂಗಾಲಾಗಿರುವಂತಹ ಕುಟುಂಬದ ಸದಸ್ಯರು ಹೇಳಿದ್ದಾರೆ. ಕಳೆದ 3 ತಿಂಗಳಿನಿಂದ ಉಮೇಶ್ ಕುಟುಂಬಕ್ಕೆ ಈ ಸಮಸ್ಯೆ ಎದುರಾಗಿದೆ ಎನ್ನಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನಿಟ್ಟಡೆ ಗ್ರಾಮದ ಬರ್ಕಜೊಯಲ್ಲಿ ದುರ್ಗಾಪರಮೇಶ್ವರಿ ಮತ್ತು ನವಗುಳಿಗ ಕ್ಷೇತ್ರದಲ್ಲಿ ನವಗುಳಿಗ ದೈವಗಳಿಗೆ ನರ್ತನ ಸೇವೆ ನಡೆದಿದೆ. ಒಂದೇ ದಿನ 9 ಗುಳಿಗ ದೈವಗಳ ಗಗ್ಗರ ಸೇವೆ ನೋಡಿ ಭಕ್ತರು ರೋಮಾಂಚನಗೊಂಡಿದ್ದಾರೆ. ವಿಶೇಷವಾದಂತಹ ಅನುಭವಕ್ಕೆ ಸಾಕ್ಷಿಯಾಗಿದೆ. ಬೆಂಗಳೂರಿನ ಬಾನಂಗಳದಲ್ಲಿ ಉಕ್ಕಿನ ಹಕ್ಕಿಗಳ ಕಲರವಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಇಂದು ಯಲಹಂಕದಲ್ಲಿ ಅಂತಿಮ ಹಂತದ ರಿಹರ್ಸಲ್ ನಡೀತಾ ಇದೆ. ಸೋಮವಾರದಿಂದ ಏರ್ ಶೋಗೆ ಅಧಿಕೃತ ಚಾಲನೆ ದೊರೆಯುತ್ತೆ. ಫೆಬ್ರವರಿ 10ರಿಂದ 14ರ ತನಕ ಈ ಏರ್ ಶೋ ನಡೆಯಲಿದೆ. ಅಮೆರಿಕದಿಂದ ಅಕ್ರಮ ಭಾರತೀಯ ವಲಸಿಗರ ಗಡೀಪಾರು ಮಾಡಿರುವುದನ್ನು ವಿರೋಧಿಸಿ ಸಂಸತ್ತಿನ ಹೊರಗೆ ವಿಪಕ್ಷಗಳು ಪ್ರತಿಭಟನೆ ನಡೆಸಿವೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಸೇರಿ ಪ್ರಮುಖ ನಾಯಕರು ಭಾಗಿಯಾಗಿದ್ದಾರೆ.